ಇವತ್ತು ಕರ್ನಾಟಕದಲ್ಲಿ 1,35,000 ಟನ್ ಮೆಟ್ರಿಕ್ ಟನ್ನು ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ. ಎಷ್ಟು ಸರ್? 1,35,000 ಟನ್, 1.35 ಲ್ಯಾಕ್ ಮೆಟ್ರಿಕ್ ಟನ್. ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದ್ರೆ ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆನ ಬಗೆಹರಿಸಬೇಕು. ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಆಗ್ರಹ, ಎಲ್ಲ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. 1,35,000 ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ, ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ, ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡದೆ ಏನ್ ಮಾಡ್ತಾ ಇದ್ದಾರೆ, ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ, ಅವನ್ನೆಲ್ಲ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಅಂತಾನೆ. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ, ನಿರ್ದೇಶನ ಇದೆ. ಯಾವುದೇ ತರದ ಒತ್ತಾಯ ಲಿಂಕಿಂಗ್ ಮಾಡಬಾರ್ದು. ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದಾರೆ, ಅವರು ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕೃಷಿ ಇಲಾಖೆ ನಮ್ಮ ಮುಂಗಾರಿನಲ್ಲಿ ಆಗಿರುವಂತಹ ಬದಲಾವಣೆ, ವಾತಾವರಣ ಇವೆಲ್ಲವನ್ನು ನೋಡಿ, ಬಿತ್ತನೆ ಎಷ್ಟಾಗಿದೆ ನೋಡಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೋಬೇಕು, ಬಫರ್ ಸ್ಟಾಕ್ ಇಟ್ಕೋಬೇಕು. ಮತ್ತೆ ಕಳೆದ ವರ್ಷ ಎಷ್ಟು ನಾವು ಕೊಟ್ಟಿದ್ದೇವೋ ಅಷ್ಟೇ ಸಾಕಾಗುತ್ತಾ, ಅಥವಾ ಮಳೆ ಹೆಚ್ಚಾಗಿದ್ದರಿಂದ ಹೆಚ್ಚುವರಿ ಬೇಕಾ ರೈತರಿಗೆ ಅನ್ನೋದನ್ನ ಅವರು ಲೆಕ್ಕ ಹಾಕಿ ಆ ವ್ಯವಸ್ಥೆಗಳನ್ನು ಮಾಡಬೇಕು. ಅವ್ರಿಗೆ ಏನು ಒದಗಿಸಬೇಕು ಅದು ಒದಗಿಸಿದ ಮೇಲೆ ಅದನ್ನು ಹಂಚುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ. ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡ್ತಿದೆ ಅಂತಂದ್ರೆ, ಇವರು ಗೊಬ್ಬರವನ್ನ ಕೊಟ್ಟು, ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು, ಆ ಯಾರ್ಡ್ವರೆಗೂ ಹತ್ತಿರದ ನಮ್ಮ ಯಾರ್ಡ್ವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ. ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಆ ವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ.